ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳು ಓದುತ್ತಿರುವವರು ಹಿತಕರ್ ಜೈ. ಮುಖ್ಯಾಂಶಗಳು: ಸಾಗರದ ಶ್ರೀ ಮಹಾಗಣಪತಿ ದೇವಸ್ಥಾನದ ಆವರಣದಲ್ಲಿ ಸಾಗರ ತಾಲೂಕಿನ ಎಂಎಲ್ಹಳ್ಳಿ ರಾಮಕೃಷ್ಣ ವಸತಿ ನಿಲಯ ಹಾಗೂ ಸಾಗರದ ರಾಮಕೃಷ್ಣ ಶಾಲೆಯ ಆಶ್ರಯಗಳಲ್ಲಿ ಸ್ವಾಮಿ ವಿವೇಕಾನಂದರ 163ನೇ ಜಯಂತಿ ಪ್ರಯುಕ್ತ ಆಯೋಜಿಸಲಾಗಿದ್ದ ಸ್ವಾಮಿ ವಿವೇಕಾನಂದರ ವೇಷಧಾರಿಗಳಾದ 1200 ಮಕ್ಕಳ ಬೃಹತ್ ಜಾಥಾಕ್ಕೆ ರಾಣೆಬೆನ್ನೂರಿನ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಸ್ವಾಮಿ ಪ್ರಕಾಶಾನಂದಜಿ ಅವರಿಂದ ಚಾಲನೆ. ವಿವೇಕ ಜಾಗೃತಿ ನಡಿಗೆಯ ಜಾಗೃತಿ ಜಾಥಾ ಗಣಪತಿ ದೇವಸ್ಥಾನದ ಆವರಣದಿಂದ ಸಾಗರದ ಪ್ರಮುಖ ಪಟ್ಟಣದ ಬೀದಿ ಬೀದಿಗಳಲ್ಲಿ ಸ್ವಾಮಿ ವಿವೇಕಾನಂದರ ಬೃಹತ್ ಭಾವಚಿತ್ರ ಮೆರವಣಿಗೆಯಲ್ಲಿ ವಿವೇಕಾನಂದರ ಪರ ಜೈಕಾರ ಘೋಷಣೆಗಳ ಮೂಲಕ ಸ್ವಾಮಿ ವಿವೇಕಾನಂದರ ವೇಷಧಾರಿಗಳಾದ 1000 ಮಕ್ಕಳ ಈ ಜಾಥಾ ಅತ್ಯಂತ ಚಿತ್ತಾಕರ್ಷಕವಾಗಿ ಸಾರ್ವಜನಿಕರನ್ನು ಸೆಳೆಯುವಲ್ಲಿ ಯಶಸ್ವಿಯಾಯಿತು. ವಾರ್ತೆಗಳು ಮುಂದುವರಿಯುತ್ತೆ, ನೀವು ನೋಡ್ತಾ ಇರಿ. ದೇಶದ ಯುವ ಸಮೂಹದ ಜೊತೆಗೆ ವಿಶ್ವ ಜಾಗೃತಿಯ ಸಂದೇಶ ನೀಡಿರುವ ಮಹಾಪುರುಷ ಸ್ವಾಮಿ ವಿವೇಕಾನಂದರು ಎಂದು ರಾಣೆಬೆನ್ನೂರಿನ ಶ್ರೀರಾಮಕೃಷ್ಣ ವಿವೇಕಾನಂದ ಆಶ್ರಮದ ಸ್ವಾಮಿ ಪ್ರಕಾಶಾನಂದಜಿ ಮಹಾರಾಜ್ ಹೇಳಿದರು. ಅವರು ಸಾಗರದ ಶ್ರೀ ಮಹಾಗಣಪತಿ ದೇವಸ್ಥಾನದ ಆವರಣದಲ್ಲಿ ಸಾಗರದ ಎಂಎಲ್ಹಳ್ಳಿ ಶ್ರೀ ರಾಮಕೃಷ್ಣ ವಸತಿ ನಿಲಯ ಹಾಗೂ ಸಾಗರ ಪಟ್ಟಣದ ರಾಮಕೃಷ್ಣ ಶಾಲೆಯ ಆಶ್ರಯಗಳಲ್ಲಿ ಸ್ವಾಮಿ ವಿವೇಕಾನಂದರ 163ನೇ ಜಯಂತಿ ಪ್ರಯುಕ್ತ ಆಯೋಜಿಸಲಾಗಿದ್ದ ಸ್ವಾಮಿ ವಿವೇಕಾನಂದರ ವೇಷಧಾರಿಗಳಾದ 1200 ಮಕ್ಕಳಿಂದ ಬೃಹತ್ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಸ್ವಾಮಿ ವಿವೇಕಾನಂದರು ಭಾರತದ ಸ್ವಾತಂತ್ರ್ಯ ಪೂರ್ವದಲ್ಲಿ ಯುವ ಸಮೂಹವನ್ನು ಜಾಗೃತಿಗೊಳಿಸುವ ಮೂಲಕ ದೇಶಕ್ಕಾಗಿ ಹೋರಾಡುವ ಮನೋಭಾವದ ಉತ್ತೇಜನೆಯ ಪರಿಣಾಮ ಸ್ವಾತಂತ್ರ್ಯ ದೊರೆಯುವಂತಾಯಿತು ಎಂದರು. ದೇಶದ ಶಕ್ತಿ ಯುವ ಸಮೂಹ ಎಂದ ವಿವೇಕಾನಂದರು ಯುವಕರೇ ಏಳಿರಿ, ಎದ್ದೇಳಿರಿ, ಗುರಿ ಮುಟ್ಟುವ ತನಕ ಮುನ್ನಡೆಯಿರಿ ಎಂಬ ಸಂದೇಶದ ಮೂಲಕ ಯುವ ಜಾಗೃತಿಗೆ ಮುನ್ನುಡಿ ಬರೆದಿರುವ ಕಾರಣ ಭಾರತ ಇಂದಿಗೂ ಸ್ವಾಮಿ ವಿವೇಕಾನಂದರ ಕನಸಿನಂತೆ ವಿಕಾಸವಾಗುತ್ತಿದೆ ಎಂದು ಹೇಳಿದರು. ಶಾಸಕ ಗೋಪಾಲಕೃಷ್ಣ ಬೇಳೂರು ಮಾತನಾಡಿ, ಸ್ವಾಮಿ ವಿವೇಕಾನಂದರು ರಾಷ್ಟ್ರ ಕಂಡ ಮಹಾನ್ ಸಂತರು. ಅವರ ಮಾರ್ಗದರ್ಶನ ಹಾಗೂ ಹಿತನುಡಿಗಳು ಇಂದಿಗೂ ಯುವ ಸಮೂಹವನ್ನು ನಿರಂತರ ಜಾಗೃತಿಯ ಸ್ಥಿತಿಯಲ್ಲಿಡುವಂತೆ ಮಾಡಿರುವುದೇ ಭಾರತದ ಸೌಭಾಗ್ಯವಾಗಿದೆ ಎಂದರು. ಅಮೆರಿಕದ ಚಿಕಾಗೋ ಪಟ್ಟಣದಲ್ಲಿ ವಿಶ್ವ ಸಮ್ಮೇಳನದಲ್ಲಿ ಭಾರತ ಪ್ರತಿನಿಧಿಸಿ ಮಾತನಾಡಿದ ಸ್ವಾಮಿ ವಿವೇಕಾನಂದರ ಭಾಷಣ ಪ್ರಪಂಚಕ್ಕೆ ಮಾರ್ಗದರ್ಶನವಾಗಿದೆ. ಇವರು ಯಾರು ಎಂದು ವಿಶ್ವ ಭಾರತದತ್ತ ಕುತೂಹಲದಿಂದ ನೋಡುವಂತಹ ನುಡಿಗಳು ದೇಶದ ಹೆಮ್ಮೆಯ ಸಂಗತಿಯಾಗಿದೆ ಎಂದರು. ವಿದ್ಯಾರ್ಥಿ ಸಮೂಹವನ್ನು ಜಾಗೃತಿಗೊಳಿಸಿರುವ ವಿವೇಕಾನಂದರ ನುಡಿಗಳನ್ನು ಅರಿತು ದೇಶದ ಉತ್ತಮ ಪ್ರತಿಭಾವಂತ ಪ್ರಜೆಗಳಾಗಬೇಕು, ಅವರ ಜೀವನ ಚರಿತ್ರೆಯನ್ನು ಮನನ ಮಾಡಬೇಕು ಎಂದು ಕರೆ ನೀಡಿದರು. ರಾಮಕೃಷ್ಣ ವಿದ್ಯಾಲಯದ ಸಂಸ್ಥೆಗಳ ಮುಖ್ಯಸ್ಥರಾದ ದೇವರಾಜ್ ಮಾತನಾಡಿ, ಸ್ವಾಮಿ ವಿವೇಕಾನಂದರ ಜ್ಞಾನ ಪರಂಪರೆ ಇಂದಿನ ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಬೀರುವ ಮೂಲಕ ವಿವೇಕ ಜಾಗೃತಿಯ ಉದ್ದೇಶದಿಂದ ಸ್ವಾಮಿ ವಿವೇಕಾನಂದರ 163ನೇ ಜಯಂತಿಯನ್ನು ಹಮ್ಮಿಕೊಂಡಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ರಾಜ್ಯದ ಇತಿಹಾಸದಲ್ಲಿ ದಾಖಲಾಗುವಂತೆ 1200 ವಿದ್ಯಾರ್ಥಿಗಳು ಸ್ವಾಮಿ ವಿವೇಕಾನಂದರ ವೇಷಧಾರಿಗಳಾಗಿ ಸಾಗರ ಪಟ್ಟಣದಾದ್ಯಂತ ವಿವೇಕ ನಡಿಗೆಯ ಮೂಲಕ ಬೃಹತ್ ಜಾಥಾ ಜಾಗೃತಿಯ ಸಂಕೇತ ಎಂದರು. ಈ ಸಂದರ್ಭದಲ್ಲಿ ಸಾಗರದ ಶ್ರೀ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಶ್ರೀ ಜ್ಞಾನಾನಂದಜಿ ಮಹಾರಾಜ್ ಹಾಗೂ ಶ್ರೀ ರಾಮಕೃಷ್ಣ ವಸತಿ ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಸವಿತಾ ದೇವರಾಜ್, ನಗರಸಭೆ ಸದಸ್ಯರಾದ ಮಧುಮಾಲತಿ, ಗಣಪತಿ ಮಂಡಗಳಲ್ಲಿ ಚಂದ್ರಪ್ಪ ಎಲ್, ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಪ್ಪ ಕಲ್ಸೆ ಮೊದಲಾದವರು ಉಪಸ್ಥಿತರಿದ್ದರು. ವಿವೇಕ ಜಾಗೃತಿಯ ನಡಿಗೆಯು ಜಾಗೃತಿ ಜಾಥಾ ಗಣಪತಿ ದೇವಸ್ಥಾನದ ಆವರಣದಿಂದ ಸಾಗರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸ್ವಾಮಿ ವಿವೇಕಾನಂದರ ಬೃಹತ್ ಭಾವಚಿತ್ರದ ಮೆರವಣಿಗೆಯಲ್ಲಿ ವಿವೇಕಾನಂದರ ಪರ ಜೈಕಾರ ಘೋಷಣೆಗಳ ಮೂಲಕ ಸಾರ್ವಜನಿಕರ ಆಕರ್ಷಿಸುವಲ್ಲಿ 1200 ವಿದ್ಯಾರ್ಥಿಗಳು ಸ್ವಾಮಿ ವಿವೇಕಾನಂದರ ವೇಷದಲ್ಲಿ ಮೆರವಣಿಗೆ ಅತ್ಯಂತ ಚಿತ್ತಾಕರ್ಷಕವಾಗಿತ್ತು. ಸಾಗರದ ಶ್ರೀ ಮಹಾಗಣಪತಿ ದೇವಸ್ಥಾನದ ಆವರಣದಲ್ಲಿ ಸಾಗರ ತಾಲೂಕಿನ ಎಂಎಲ್ಹಳ್ಳಿ ರಾಮಕೃಷ್ಣ ವಸತಿ ನಿಲಯ ಹಾಗೂ ಸಾಗರದ ರಾಮಕೃಷ್ಣ ಶಾಲೆಯ ಆಶ್ರಯಗಳಲ್ಲಿ ಸ್ವಾಮಿ ವಿವೇಕಾನಂದರ 163ನೇ ಜಯಂತಿ ಪ್ರಯುಕ್ತ ಆಯೋಜಿಸಲಾಗಿದ್ದ
ಸ್ವಾಮಿ ವಿವೇಕಾನಂದರ ವೇಷಧಾರಿಗಳಾದ 1200 ಮಕ್ಕಳ ಬೃಹತ್ ಜಾಥಾಕ್ಕೆ ರಾಣೆಬೆನ್ನೂರಿನ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಸ್ವಾಮಿ ಪ್ರಕಾಶಾನಂದಜಿ ಅವರಿಂದ ಚಾಲನೆ. ವಿವೇಕ ಜಾಗೃತಿ ನಡಿಗೆಯ ಜಾಗೃತಿ ಜಾಥಾ ಗಣಪತಿ ದೇವಸ್ಥಾನದ ಆವರಣದಿಂದ ಸಾಗರದ ಪ್ರಮುಖ ಪಟ್ಟಣದ ಬೀದಿ ಬೀದಿಗಳಲ್ಲಿ ಸ್ವಾಮಿ ವಿವೇಕಾನಂದರ ಬೃಹತ್ ಭಾವಚಿತ್ರ ಮೆರವಣಿಗೆಯಲ್ಲಿ ವಿವೇಕಾನಂದರ ಪರ ಜೈಕಾರ ಘೋಷಣೆಗಳ ಮೂಲಕ ಸ್ವಾಮಿ ವಿವೇಕಾನಂದರ ವೇಷಧಾರಿಗಳಾದ 1000 ಮಕ್ಕಳ ಈ ಜಾಥಾ ಅತ್ಯಂತ ಚಿತ್ತಾಕರ್ಷಕವಾಗಿ ಸಾರ್ವಜನಿಕರನ್ನು ಸೆಳೆಯುವಲ್ಲಿ ನಮಸ್ತೆ.